ಸೊ ಕ್ಲೈಮೇಟ್ನು ಎಷ್ಟು ಸಾಥ್ ಕೊಡ್ತದೆ ನೋಡ್ರಿ. ಮಳೆ ಹೊಂಟದ, ಇಲ್ಲಿದ್ದೀವಿ ರೋಡಿಗೆ, ಇಲ್ಲಿ ಗಾಡಿಗಳು ಹಾಕಿವಿ. ಈ ಗಿಡದ ಬಲ್ಲಿ ಫ್ರೇಮ್ ಮಾತ್ರ ಅಲ್ಟಿಮೇಟ್ ಕಾಣಿಸ್ತದೆ ಗಾಡಿದು. ಸೊ ಈಗ ಇಲ್ಲಿ ಒಂದು ಸಣ್ಣ ಪ್ಲೇಸ್ ಅದ. ಪ್ಲೇಸ್ ಅಂದ್ರೆ ಏನೋ ಒಂದು ನನಗೆ ಜಾಗ ಇಷ್ಟ ಆಗಿತ್ತು, ಅದಕ್ಕೆ ನಂದೊಂದು ಪ್ರಮೋಷನ್ ಬಂದಿತ್ತು, ಫ್ರೆಶ್ ಪಿಕಲ್ಸ್ ಅಂತೇಳಿ. ಆವಾಗ ಆ ಪ್ರಮೋಷನ್ ಇಲ್ಲೇ ಮಾಡಿದ್ದೆ ತಂದು ಕೇಸಿಂದ. ಅಂದರೆ ಒಂದು ಟೇಸ್ಟ್ ಮಾಡಿ ಹೇಳೋದಿತ್ತು ಅದು ಪಿಕಲ್ಸ್ದು. ಹಂಗಾಗಿ ಇಲ್ಲಿ ಬಂದಿದ್ದೆ. ನೀರಿದ್ದು ಇಂದು ಬ್ಯಾಕ್ಗ್ರೌಂಡ್ನಾಗ ಚೇರ್ ಗೀರ್ ತೊಗೊಂಬಂದು ವಿಡಿಯೋ ಅದು ಮಾಡಿಕೊಂಡು ಮಸ್ತನಾಗ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ. ಮಸ್ತಿತ್ತು ಅವಾಗ. ಬಟ್ ನೀರೇ ಇಲ್ದಂಗೆ ಇಲ್ಲ ಈಗ. ನಾವು ವಿಡಿಯೋ ಮಾಡಿದ ದಿವಸ ಈ ಗಿಡ ಏನು ಕಾಣಿಸ್ತದಲ್ಲ, ಇಲ್ಲಿ ತನಕ ನೀರಿದ್ದು. ನಾವು ವಿಡಿಯೋ ಅವತ್ತು ಇಲ್ಲೇ ಮಾಡಿದ್ದೆ. ಇವತ್ತು ನೋಡ್ರಿ ನೀರೇ ಇಲ್ಲಿ ಟೋಟಲಿ ಒಣಕೊಂಡು ಹೋಗೋದು ಎಲ್ಲ. ಪೂರ ಖಾಲಿ ಖಾಲಿ ಅಂದ್ ನೋಡ್ರಿ ಜಾಗ. ಏನಿಲ್ಲ. ಸೊ ಮ್ಯಾಪ್ನಾಗ ಇಲ್ಲಿ ಮುಂದೆ ಒಂದು ದೊಡ್ಡದು ಡ್ಯಾಮ್, ದೊಡ್ಡ ನೀರಿಂದ ಏನೋ ಇದು ಕಾಣಿಸ್ತದ. ಬಟ್ ಇಲ್ಲಿ ಏನಿಲ್ಲ, ಎಲ್ಲ ಒಣಗಿ ಹೋಗ್ಯದ ನೋಡ್ರಿ. ಸುಮ್ಮ ಅದು ನೋಡ್ಕೊಂಡು ಹೊಂಟೀವಿ ಏನಿರಬಹುದು ಅಂತೇಳಿ. ಬಟ್ ಇಲ್ಲಿ ಏನೋ ಕಾಣಿಸಲ್ಲ ಹೊಂಟ. ನೀರು ಹೊಸ ಬತ್ತೋಗ ಇಲ್ಲೆಲ್ಲ ನೀರು ಇರ್ತಿದ್ವು ಅವಾಗ. ಟೋಟಲಿ ಏನೋ ಕಾಣಿಸಲ್ಲ. ಎಲ್ಲಿದ್ದೀವಿ ರೀ? ಇನ್ನೂ ಸ್ವಲ್ಪ ಹಿಂಗೆ ಸ್ಟ್ರೇಟೇ ಹೋಗೋದು ರೀ. ಹಾಂ, ಸ್ಟ್ರೇಟೇ ಹೋಗೋದು. ಅದು ಆ್ಯಕ್ಚುಲಿ ಹಂಗದ, ಈ ಕಡೆ ಕಾಣಿಸಲ್ಲ ಅದು. ಕಿವೇಡ್ ಐತ್ರಿ ನೀವು. ತಿಂಡಿ ತಮಷ ನಂಬಲ್ಲಿ ಅಂತ ಹೇಳಿವಲ್ಲ, ಹಂಗಿರ್ತದೆ. ಸುಮ್ಮನೆ ಹೊಂಟಿವಿ ನೋಡ್ರಿ ಕಡೆ. ಓದ್ತೇನೋ ಟೋಟಲಿ ನೀರೇ ಇಲ್ಲ. ನಮಗೇಗಿನ ಹುಚ್ಚು ಮಾಡೋದ ಏನೇನು ನೋವು ನೀವು. ಇದ್ರಾಗೂ ಇನ್ನೂ ಮುಂದೋಗ್ರು ಅಂತದಲ್ಲ. ಸ್ಟ್ರೇಟ್ ಹೋಗೋಣ ಇದ್ರ ನೋಡು. ನೋಡ್ರಿ ಇಲ್ಲವೇನ ಬಚ್ಚಿಟ್ಕೊಂಡ ನೋಡ್ರಿ ಇಲ್ಲಿ ನೀರು. ಇಷ್ಟೇ ಉಳ್ದಾವ ನೀರು. ಆ್ಯಕ್ಚುಲಿ ಈ ಕಡೆ ಎಲ್ಲ ನೀರು ಇರ್ತೀವಿ, ಇಲ್ಲಿ ಉಳ್ದಾವ ಇಷ್ಟು ನೀರು ಅಷ್ಟೇ. ಇವೇ ನೀರುಗಳು ಫುಲ್ ಇದೆಲ್ಲ ಇದ್ದು ಆ ಸೈಡೆಲ್ಲ ಇರ್ತೀವಿ ನೀರು. ಬಟ್ ಈಗ ನೀರು ಇರ್ಲಾರ ಬಟ್ಟಿಗೆ ಎಷ್ಟು ಉಳ್ದಾವ ನೀರು ಅಷ್ಟೇ. ಈ ಗೂಗಲ್ ಮ್ಯಾಪ್ ನಮಗೆ ತೋರ್ಲತ್ತದ, ಆ ಕಡೆ ಎಲ್ಲ ಪ್ಲೇನ್ ಪೂರ ಖಾಲಿ ಅದ. ಇಲ್ಲಿ ನಿಂತವ ಸ್ವಲ್ಪ ನೀರು. ಸೊ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಇತ್ತು. ಒಂದು ಸ್ವಲ್ಪ ಹೊತ್ತು ಕುಂತು ನಾವು ಎಕ್ಸ್ಪ್ಲೋರ್ ಮಾಡೋರು ರೈಡರ್ಸ್ಗಳದು ಏನೇ ಇರಲ್ಲ, ಒಂದೇ ಅಂಥ ಜಾಗಗಳು ಕಂಡಲ್ಲಿ ಗಾಡಿ ಹಚ್ಕೊಂಡು ಕುಂತು ಒಂದು 2-3 ಫೋಟೋಗಳು ತೊಗೊಂಡು ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೋಗಿರ್ತೀವಿ ಅಷ್ಟೇ. ಕುಡುಕರು ಏನಿರ್ತಾರಲ್ಲ ಅವರಿಗೆ ಇಂಥ ಜಾಗಗಳು ಕಂಡ್ರಪ್ಲೇನೆ ಕುಡ್ಲಿಕ್ಕೆ ತರಬೇಕು, ಸ್ನ್ಯಾಕ್ಸ್ ತರಬೇಕು, ಕುಂತು ಇಲ್ಲೇ ಕುಡಿದು ಪೂರ ಹಾಳು ಮಾಡಿ ಹೋಗೋಕ್ಕೆ ಜಾಗ ಅಂತ ಇದು ಮಾಡ್ತಾರೆ. ಹಾಗಾಗಿ ಈ ಪ್ಲೇಸ್ ಹೇಳೋದೇ ಬೇಡ. ನಾ ಫಸ್ಟಿಗೇನು ಹೋಗಿದ್ದೆ, ಆ ಪ್ಲೇಸ್ನ ನೀರಿರಲಿಲ್ಲ ಅಂತ ಇಲ್ಲಿಗೆ ಬಂದೆ ಹುಡುಕಾಡ್ಕೊಂಡು. ಸೊ ಈ ಪ್ಲೇಸ್ ಇಷ್ಟೇ ಹಿಡನ್ ಪ್ಲೇಸಾಗೇ ಇರಲಿ ಅಂತ ಅನ್ಕೋತೀನಿ.
ಇವತ್ತು ನಮ್ಮ ಸೆಡಮ್ದಾಗ ಗಿಡಗಳೆಲ್ಲ ಡಸ್ಟ್ ಮುಕ್ತ ಗಿಡಗಳಾಗ ನೋಡ್ರಿ. ಈ ಮಾತು ಯಾಕೆ ಹೇಳತ್ತೀನಂದ್ರೆ ಮಳೆ ಬಂದದ, ಸೊ ಗಿಡಗಳು ನೋಡ್ರಿ ಎಷ್ಟು ಹಸಿರು ಕಾಣತ್ತವ. ಇದೇ ನಾವು ನಾರ್ಮಲ್ ಟೈಮ್ನಾಗ ನೋಡ್ಲಿಕ್ಕೆ ಸಿಗಲ್ಲ. ಯಾಕಂತಂದ್ರೆ ನಮ್ಮ ಸೆಡಮ್ದು ಫ್ಯಾಕ್ಟ್ರಿದು ಫುಲ್ ಏನು ಡಸ್ಟ್ ಇರ್ತದಲ್ಲ, ಸಿಮೆಂಟ್ ಡಸ್ಟ್, ಆ ಡಸ್ಟ್ ಎಲ್ಲ ಗಿಡಗಳಿಗೆ ಫುಲ್ಲು ಕವರ್ ಆಗಿರ್ತದೆ. ಹಂಗಾಗಿ ಫುಲ್ಲು ಡಸ್ಟ್ ಎಲೆಗಳು ಕಾಣಿಸ್ತಿರ್ತಾವೆ. ಈಗ ನೋಡ್ರಿ ಎಲೆಗಳು ಎಷ್ಟು ಗ್ರೀನ್ ಕಾಣತ್ತವ. ಸೊ ಮಳೆ ಬಂದರೆ ಮಳೆ ಬರಲಿಲ್ಲ ಅಂತಂದರೆ ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ. ಇದು ನೋಡ್ರಿ ಎಷ್ಟು ಭಾರಿ ಕಾಣಿಸತ್ತ. ಸೊ ಈ ಡಸ್ಟ್ಲಿಂತ ಎಷ್ಟು ಎಫೆಕ್ಟ್ ಅದ ಅಂತೇಳಿ ಗೊತ್ತಿಲ್ಲ ಇನ್ನೂ ಜನಗಳಿಗೆ. ಆಮೇಲೆ ಯಾರೇ ಆಗಲಿ ಒಂದು ಫ್ಯಾಕ್ಟ್ರಿ ಹೊಂಟದ, ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಯಾವುದೇ ಫ್ಯಾಕ್ಟ್ರಿ ಹೊಂಟದ ಅಂತಂದ್ರೆ ತಮ್ಮ ಹೊಲಗಳು ಏನು ಕೊಡ್ತಿರಲ್ಲ, ಆ ಟೈಮಿಗೆ ಆ ಖುಷಿಗೆ ರೊಕ್ಕ ಬರ್ತಾವಂತೇಳಿ, ದುಡ್ಡು ಬರ್ತಾವಂತೇಳಿ ಏನು ಹೊಲಗಳು ಕೊಡ್ತಿರಲ್ಲ, ಆ ಖುಷಿ ಭಾಳ ದಿನ ಇರೋಲ್ಲ. ಬಟ್ ನಿಮ್ಮ ಹೊಲ ಇದ್ರೆ ನೀವು ಸತ್ತರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅದ್ರಾಗ ದುಡ್ಕೊಂಡು ತಿಂತಾರೆ. ಸೊ ಇದ್ರಲಿಂತ ಏನಾಗ್ತದೆ ಅಂತಂದ್ರೆ ನಿಮ್ಮ ಮನೆಗೆ ಒಂದು ಏನಂತಾರೆ ಹೊಲ ಅನ್ನೋದು ಒಂದು ಆಧಾರ ಆಗಿರ್ತದೆ. ಅದರ್ಲಿಂತ ನಿಮಗೆ ಟೋಟಲಿ ಯಾರ ಮುಂದೂ ಕೈ ಚಾಚೋ ಅಂತ ಟೈಮ್ ಬರೋಲ್ಲ ಹೊಲ ಇತ್ತಂತಂದ್ರೆ. ಅದೇ ಈಗ ಫ್ಯಾಕ್ಟ್ರಿಯಾಗ ಹೊಲ ಕೊಟ್ರಿ ಅಂತಂದ್ರೆ ಎಷ್ಟು ವರ್ಷ ನೀವು ಆ ದುಡ್ಡನ್ನಾಗ ಇರ್ಬೋದು ಹೇಳ್ರಿ ನೀವೇ? 1 ವರ್ಷ, 2 ವರ್ಷ, 10 ವರ್ಷ, ಅದಾದ್ಮೇಲೆ ಮುಂದೆ ಮಕ್ಕಳ ಫ್ಯೂಚರ್, ಮೊಮ್ಮಕ್ಕಳ ಫ್ಯೂಚರ್. ಅದೇ ನಿಮ್ಮ ಹೊಲ ಇತ್ತು ಅಂತಂದ್ರೆ ನಿಮಗೊಂದು ಧೈರ್ಯ ಇರ್ತದೆ. ಹಿರಿಯರು ಸುಮ್ಮನೆ ಮಾಡಿಟ್ಟು ಹೋಗಿರಲ್ಲ ಹೊಲಗಳು. ಸೊ ನಿಮ್ಮ ಫ್ಯಾಕ್ಟ್ರಿ, ನಿಮ್ಮ ಊರಿಗೆ ಏನೋ ಫ್ಯಾಕ್ಟ್ರಿ ಹೊಂಟದ, ನಮಗೆ ಕೆಲಸಗಳು ಸಿಗ್ತಾವ ಅಂತ ಹೇಳ್ಕೇಸಿಂದ ನೀವೇನೋ ಮಂದಿ ಬಲ್ಲಿ ಹಾಳಾಗಿ ದುಡಿಲಕ್ಕ ಹೋಗೋ ಖುಷಿ ಏನಿರ್ತದಲ್ಲ ನಿಮಗೆ, ಆ ಖುಷಿ ಭಾಳ ದಿನ ಇರಲ್ಲ ಅಂತ ತಿಳ್ಕೊರಿ. ಈಗ ನಿಮ್ಮ ಹೊಲಗಳು ಕೊಟ್ಟು ನೀವು ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತಿರ್ತೀರಿ, ವಿತ್ ನೀವು ಆ ಫ್ಯಾಕ್ಟ್ರಿದು ಡಸ್ಟ್ ಕುಡಿಬೇಕು. ನಿಮ್ಮ ಒಂದು ಹೆಲ್ತಿಗೆ ಎಷ್ಟು ಎಫೆಕ್ಟ್ ಆಗ್ತದೆ ಗೊತ್ತಿರೋಲ್ಲ. ನಿಮ್ಮ ಹೊಲ ಕೊಟ್ಟು ನೀವು ಹೋಗಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಸಾಯಬೇಕು. ಆಮೇಲೆ ಮುಂದೆ ಬರೋರು ಅದು ಕೆಲಸ ನಿನಗೆ ಮಾತ್ರ ಸೀಮಿತ ಅಷ್ಟೇ. ಆಯಿತು ನಿನಗೆ ಏನೋ ಆಗಿ ನಿಂಗೇನೋ ಆರಾಮಿರಲಿಲ್ಲ, ನಿನ್ನ ಏಜ್ ಆಯಿತು, ಇಲ್ಲ ನಿನ್ನ ರಿಟೈರ್ಮೆಂಟ್ ಆಯಿತು, ಮನೆಯಾಗಿದ್ದು ಸತ್ತಿ ಮುಗೀತದ ಅಲ್ಲಿಗೆ. ಅದೇ ಹೊಲ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ ಜನಗಳು. ಆ ಹೊಲದ್ದು ಏನು ವ್ಯಾಲ್ಯೂ ಅದ, ಆ ವ್ಯಾಲ್ಯೂ ಏನು ಮಾಡ್ಲಿಕ್ಕೆ ಬಂದಿರ್ತಾರ ಅವ್ರಿಗೆ ಗೊತ್ತಿಲ್ಲ ಆ ಹೊಲದ ವ್ಯಾಲ್ಯೂ. ನೀವು ನಿಮ್ಮ ನಿಮ್ಮ ತಲಾಂತರದಿಂದ ಅದು ಕಾಪಾಡ್ಕೊಂಡು ಬಂದಾರ ಅಂತಂದ್ರೆ ನೀವು ಆ ಹೊಲದ ವ್ಯಾಲ್ಯೂ ನಿಮ್ಮ ಮನಸ್ಸಿನಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸುಮ್ಮನೆ ದುಡ್ಡು ಬರ್ತಾವ ಅಂತ ಹೇಳಿ ಕೇಸಿಂದ ಅವಾಗಿಂದ ಖುಷಿ ಪೂರ್ತಕ ಹೊಲ ಮನೆ ಎಲ್ಲ ಕೊಟ್ಟು ಕೇಸಿಂದ ಕುಂದ್ರೋದಲ್ಲ. ಸೊ ನೋಡಿರಿ, ಯೋಚನೆ ಮಾಡಿರಿ. ನನ್ನ ಮಾತನಾಗ ಏನಾರ ತಪ್ಪಿತ್ತಂದ್ರೆ ಕ್ಷಮೆ ಇರಲಿ.